ಶಿವಮೊಗ್ಗ ಏರ್ಪೋರ್ಟ್ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಆಗಿದೆ. ಶಿವಮೊಗ್ಗ ಏರ್ಪೋರ್ಟ್ ಹಸ್ತಾಂತರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಕಳೆದ ತಿಂಗಳಿನಿಂದ ಕೂಡ ಹಾರಾಟವನ್ನ ನಿಲ್ಲಿಸಿದ್ದೇ 2 ಬಾರಿ ಏರ್ಲೈನ್ಸ್. ಶಿವಮೊಗ್ಗ ಏರ್ಪೋರ್ಟ್ ಅನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಶಿವಮೊಗ್ಗ ಏರ್ಪೋರ್ಟ್ ಹಸ್ತಾಂತರ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೆಲ ತಿಂಗಳಿನಿಂದ ಹಾರಾಟವನ್ನ ನಿಲ್ಲಿಸಿರುವಂಥದ್ದು 2 ಏರ್ಲೈನ್ಸ್. ಶಿವಮೊಗ್ಗದ ಸೋಗಾನಿಯಲ್ಲಿರುವಂತಹ ಕುವೆಂಪು ಏರ್ಪೋರ್ಟ್ನಲ್ಲಿ ಸಮಸ್ಯೆಗಳು ಒಂದಾ ಎರಡ. ರಾಜಕಾರಣಕ್ಕೋಸ್ಕರ ಏರ್ಪೋರ್ಟ್ ಮಾಡಿದ್ರು ಅಂತ ಕಾಣಿಸುತ್ತೆ. ನೈಟ್ ಲೈಟಿಂಗ್ ವ್ಯವಸ್ಥೆ ಸೇರಿದಂತೆ ಹಲವು ತೊಂದರೆಗಳು ಇನ್ನೂ ಇದೆ. ಹಾರಾಟ ನಿಲ್ಲಿಸಿವೆ ಇಂಡಿಗೋ ಹಾಗೆ ಸ್ಟಾರ್ ಏರ್ಲೈನ್. ಮೊದಲೇ ಇಂಡಿಗೋದಲ್ಲಿ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇರುತ್ತೆ. ಇನ್ನ ಇಂಥ ಏರ್ಪೋರ್ಟ್ನಲ್ಲಿ ಅಂತಂದ್ರೆ ಬೇಡವೇ ಬೇಡ, ದೊಡ್ಡ ಪರಿಸ್ಥಿತಿನ ಎದುರಾಕೊಳ್ಳೋದು ಅಂತ ಒಂದು ಹೆಜ್ಜೆಯನ್ನ ಹಿಂದಿಟ್ಟಿರುವಂಥದ್ದು. ಇದೀಗ ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥದ್ದು ಏನಿಲ್ಲ. ಹೆಚ್ಚು ಕಡಿಮೆ ಅಂತಂದ್ರೆ ಏನು ಅಬ್ಬಬ್ಬ ಅಂದ್ರೆ 2.5 ವರ್ಷ ಅಥವಾ 3 ವರ್ಷ ಆಗಿರ್ಬೋದು ಈ ಒಂದು ಏರ್ಪೋರ್ಟ್ ಏನು ಬಿಡುಗಡೆಯಾಗಿ ಅಂದ್ರೆ ಬಳಕೆಗೆ ಬಂದು. ಶಿವಮೊಗ್ಗದ ಸೋಗಾನಿಯಲ್ಲಿ ಇರುವಂತಹ ಕುವೆಂಪು ಏರ್ಪೋರ್ಟ್, ಈ ಒಂದು ಏರ್ಪೋರ್ಟ್ಗೆ ಈಗ ರಾಜಕಾರಣದ ಸಮಸ್ಯೆಗಳು ಕೂಡ ಶುರುವಾಗ್ತಾ ಇದೆ. ಈ ಸಮಸ್ಯೆಗಳು ಕೂಡ ಇದೆಯಂತೆ. ಸಮಸ್ಯೆ ಇದ್ದ ಮೇಲೆ ಯಾಕೆ ಏರ್ಪೋರ್ಟ್ ಮಾಡಬೇಕಾಗಿತ್ತು ಅಥವಾ ಏರ್ಪೋರ್ಟ್ನ ಯಾಕೆ ಓಪನ್ ಮಾಡಬೇಕಾಗಿತ್ತು? ಎಲ್ಲ ಸಮಸ್ಯೆಯನ್ನ ಬಗೆಹರಿಸ್ಕೊಂಡು ಆಮೇಲೆ ಏರ್ಪೋರ್ಟನ್ನು ಮಾಡಿದ್ರೆ ಮಾಡ್ಬೋದಾಗಿತ್ತು. ರಾಜಕಾರಣದ ಪ್ರತಿಷ್ಠೆಗೋಸ್ಕರ ಈ ಒಂದು ಏರ್ಪೋರ್ಟ್ ಮಾಡಿದಂತಹ ಕಾಣಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ಕಾಂಗ್ರೆಸ್ ಹೆಸರು ಬರಬೇಕು ಅನ್ನುವಂಥದ್ದು ಅಲ್ಲಿರುವಂತಹ ಕಾಂಗ್ರೆಸ್ ನಾಯಕರ ಮಾತು. ಇತ್ತ ಬಿಜೆಪಿ ನಾಯಕರು ನಮ್ಮ ನಾಯಕರ ಹೆಸರು ಬರಬೇಕು, ಆ ಒಂದು ಕಾರಣಕ್ಕೆ ಈ ಒಂದು ಏರ್ಪೋರ್ಟ್ ಅನ್ನ ಮಾಡಲೇಬೇಕು ಅನ್ನುವಂತಹ ಹೇಳಿಕೆಯನ್ನ ನೀಡಿ ಕೊನೆಗೂ ಕೂಡ ಓಪನ್ ಮಾಡ್ತಾರೆ. ಈಗ ನೋಡಿ ಸಮಸ್ಯೆಗಳ ತಾಂಡವ ಹೆಚ್ಚಾಗ್ತಾ ಇರುವಂಥದ್ದು. ಏರ್ಪೋರ್ಟ್ ನಿರ್ವಹಣೆ ವಿಚಾರದಲ್ಲಿ ಪಾಲಿಟಿಕ್ಸ್ ಶುರು. ಸಚಿವ ಮಧು ಬಂಗಾರಪ್ಪ, ಎಂಪಿ ರಾಘವೇಂದ್ರ ಈಗ ಟಾಕ್ ವಾರ್. ಆದ್ರೀಗ ಮಲೆನಾಡಿನ ಮೇಲೆ ಏರ್ಲೈನ್ಸ್ಗಳಿಗೆ ಪ್ಯಾರ್. ಮಲೆನಾಡಿನತ್ತ ಬರೋ ಸೂಚನೆ ನೀಡಿದ ಏರ್ಲೈನ್ ಸಂಸ್ಥೆಗಳು. ಅಕ್ಟೋಬರ್ನಿಂದ ಮತ್ತೆ ಸ್ಟಾರ್ ಏರ್ಲೈನ್ಸ್ ವಿಮಾನ ಹಾರಾಟ ಮುಂದುವರಿಸುತ್ತಂತೆ. ಏರ್ಪೋರ್ಟ್ ಮಾಲೀಕತ್ವ ರಾಜ್ಯ ಸರ್ಕಾರದ ಬಳಿಯೇ ಇರುವಂಥದ್ದು. ನಂಜಯ್ಯ ಮಠ್ ಆಗ್ರಹ ಮಾಡಿದ್ದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ. ಕೈಗಾರಿಕಾ ಹಾಗೆ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ನಂಜಯ್ಯನವರ್ ಮಠ್ ಕೇಂದ್ರದಿಂದ ರಾಜ್ಯಕ್ಕೆ ಏರ್ಪೋರ್ಟ್ ಹಸ್ತಾಂತರಕ್ಕೆ ಹುನ್ನಾರ ನಡೀತಾ ಇದೆಯಾ? ಏರ್ಪೋರ್ಟ್ ಯಶಸ್ವಿ ನಿರ್ವಹಣೆಗಾಗಿ ನಿಗಮದ ಆಸಕ್ತಿಯನ್ನ ಕೂಡ ತೋರಿಸಲಾಗ್ತಾ ಇದೆ. ವಿವಿಧ ಕೆಲಸಗಳ ನಿರ್ವಹಣೆಯ ಹೊಣೆಯನ್ನ 33 ಏಜೆನ್ಸಿಗಳಿಗೆ ನೀಡಿರುವಂಥದ್ದು. ಏರ್ಪೋರ್ಟ್ ವಿಚಾರದಲ್ಲಿ ಈಗ ನೋಡಿ ಪಾಲಿಟಿಕ್ಸ್ ಕೂಡ ಶುರುವಾಗ್ತಾ ಇರುವಂಥದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಒಂದು ಏರ್ಪೋರ್ಟ್ ಅನ್ನ ಹೆಸರಿಡೋದಕ್ಕೂ ಕೂಡ ಏರ್ಪೋರ್ಟ್ ಮಾಡೋದಕ್ಕೂ ಕೂಡ ಒಂದಷ್ಟು ಆಗು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ತೆರೆಮರೆಯ ಹಿಂದೆ ಮುಂದೆ ಎಲ್ಲ ಕೂಡ ನಾಯಕರು ಮಾತನಾಡ್ತಾ ಇದ್ರು. ಯಾಕಂತಂದ್ರೆ BSY ಏನಿದ್ರಲ್ಲ ಆ ಒಂದು ಸಮಯದಲ್ಲಿ ಏರ್ಪೋರ್ಟ್ ಬಂದಿದ್ದಂಥದ್ದು. ಆದ್ರೆ ಕಾಂಗ್ರೆಸ್ನವ್ರಿಗೂ ಇದ್ದೇ ಇರುತ್ತಲ್ಲ, ನಮ್ಮ ಒಂದು ಸರ್ಕಾರದಿಂದ ಬರಬೇಕಾಗಿತ್ತು, ಆ ಒಂದು ಘನತೆ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಆ ಒಂದು ಕಾರಣಕ್ಕೆ ಈಗ ಕಾಂಗ್ರೆಸ್ ಬಿಜೆಪಿಯ ನಡುವೆ ಇನ್ನೂ ಕೂಡ ಕಿತ್ತಾಟ ಇದ್ದೇ ಇದೆ, ಈಗಲೂ ಕೂಡ ಮುಂದುವರಿತಾ ಇರುವಂಥದ್ದು. ಇದೀಗ ಸಚಿವ ಮಧು ಬಂಗಾರಪ್ಪ ಹಾಗೆ MP ರಾಘವೇಂದ್ರ ಅವರ ನಡುವೆ ಟಾಕ್ ವಾರ್ ಶುರುವಾಗಿರುವಂಥದ್ದು. ಆದ್ರೆ ಈಗ ಮಲೆನಾಡಿನ ಮೇಲೆ ಏರ್ಲೈನ್ಸ್ಗಳಿಗೆ ಪ್ಯಾರನ್ನ ನೀಡಲಾಗಿದೆಯಂತೆ. ಮಲೆನಾಡಿನತ್ತ ಬರುವ ಸೂಚನೆಯನ್ನ ಕೂಡ ಏರ್ಲೈನ್ ಸಂಸ್ಥೆಗಳು ನೀಡಿರುವಂಥದ್ದು. ಅಕ್ಟೋಬರ್ನಿಂದ ಮತ್ತೆ ಸ್ಟಾರ್ ಏರ್ಲೈನ್ಸ್ ವಿಮಾನ ಹಾರಾಟ ಮುಂದುವರಿಯುತ್ತೆ. ಏರ್ಪೋರ್ಟ್ ಮಾಲೀಕತ್ವ ರಾಜ್ಯ ಸರ್ಕಾರದ ಬಳಿಯೇ ಇರುವಂಥದ್ದು. ನಂಜಯ್ಯ ಮಠ್ ಆಗ್ರಹ ಮಾಡಿರುವಂಥದ್ದು ಕೂಡ ಇದೆ. ಕೇಂದ್ರ ಸರ್ಕಾರಕ್ಕೆ ನೀಡಿ ಈ ಒಂದು ಏರ್ಪೋರ್ಟ್ ಅನ್ನ ಅನ್ನುವಂತಹ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ.